ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಸಂಖ್ಯೆ 3 ಜೀವ ಕಳ್ಕೊಂಡಿದ್ದಾರೆ. ನೀರಿನ ಸಂಪನ್ನ ಕ್ಲೀನ್ ಮಾಡೋಕೆ ಹೋದಂತಹ ಟೈಮ್ನಲ್ಲಿ ಮಾಲೀಕ ಪ್ರಾಣ ಕಳ್ಕೊಳ್ತಾರೆ. ಮಾಲೀಕನನ್ನ ನೋಡೋಕೆ ಹೋದಂತಹ ಇಬ್ರು ಅದೇ ಸಂಪಿಗೆ ಬಲಿಯಾಗಿದ್ದಾರೆ. ವೈಟ್ಫೀಲ್ಡ್ನ ಇಮ್ಮಡಿಹಳ್ಳಿ ದೇವಸ್ಥಾನದ ವೃತ್ತದ ಬಳಿ ನಡೆದಿರುವಂತಹ ಘಟನೆ ಇದು. ಮನೆ ಮಾಲೀಕ ಮುನಿಶಾಮಪ್ಪ ಜೊತೆಗೆ ಪ್ಲಂಬರ್ ರುದ್ರಕುಮಾರ್ ಹಾಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ವಿಶ್ವನಾಥ್ ಆಚಾರಿ ಸಾವನ್ನಪ್ಪಿದಂತಹ ದುರ್ದೈವಿಗಳು. ಸಂಪ್ ಕ್ಲೀನ್ ಮಾಡೋಕೆ ಸಂಪ್ ಒಳಗೆ ಮನೆ ಮಾಲೀಕ ಮುನಿಶಾಮಪ್ಪ ಇಳಿದಿರ್ತಾರೆ. ಆ ಟೈಮ್ನಲ್ಲಿ ರಾಸಾಯನಿಕ ಬಳಕೆಯಿಂದ ಉಸಿರಾಟದ ತೊಂದರೆಗೆ ಒಳಗಾಗಿ ಮೂರ್ಛೆಗೀಡಾಗ್ತಾರೆ. ಅವರನ್ನ ರಕ್ಷಣೆ ಮಾಡೋಕೆ ಪ್ಲಂಬರ್ ರುದ್ರಕುಮಾರ್ ಕೆಳಗಿಳಿತಾರೆ. ಅವರು ಕೂಡ ಜೀವ ಕಳ್ಕೊಳ್ತಾರೆ. ಇವರಿಬ್ಬರನ್ನ ನೋಡೋಕೆ ಹೋದಂತಹ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ವಿಶ್ವನಾಥ್ ಆಚಾರಿ ಕೂಡ ಈ ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಚಿಕಿತ್ಸೆಗಾಗಿ ಮುನಿಶಾಮಪ್ಪ ಹಾಗೆ ರುದ್ರಕುಮಾರ್ರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ವಿಶ್ವನಾಥ್ ಆಚಾರ್ನ ವೈದೇಹಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಆಸ್ಪತ್ರೆಗೆ ಬರುವ ಮಾರ್ಗ ಮಧ್ಯೆಯೇ 3 ಕೂಡ ಜೀವ ಕಳ್ಕೊಂಡಿದ್ದಾರೆ. ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ವೈಟ್ಫೀಲ್ಡ್ನ ಇಮ್ಮಡಿಹಳ್ಳಿ ಬಳಿ ನಡೆದಿರುವಂತಹ ದಾರುಣ ಘಟನೆ ಇದು. ಸಂಪ್ ಕ್ಲೀನ್ ಮಾಡಬೇಕಾಗಿತ್ತು, ಹಾಗಾಗಿ ಪ್ಲಂಬರ್ನ ಕರೆಸಿರ್ತಾರೆ ಮನೆ ಮಾಲೀಕರಾಗಿರುವಂತಹ ಮುನಿಶಾಮಪ್ಪ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ನಿಜಕ್ಕೂ ಶಾಕಿಂಗ್ ಇನ್ಸಿಡೆಂಟ್ ಇದು. ಸಂಪ್ ಕ್ಲೀನ್ ಮಾಡೋಕ್ ಹೋದಂತಹ ಟೈಮ್ನಲ್ಲಿ ಏನಾಯ್ತು? ಏನ್ ರಾಸಾಯನಿಕ ಬಳಕೆ ಮಾಡಿದ್ರು? 3 ಜನರ ಜೀವ ಹೋಗಿದ್ ಹೇಗೆ ಅಂತ ಹೇಳಿ ಶಿವಕುಮಾರ್. ವಿದೇಶಿ ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಬೆಂಗಳೂರಿನ ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತ ಇಮ್ಮಡಿಹಳ್ಳಿ ಸರ್ಕಲ್ ನಲ್ಲಿ ಮುನಿಸ್ವಾಮಪ್ಪ ಘಟನೆಯಲ್ಲಿ ಏನು ಮೃತಪಟ್ಟಿದ್ದಾರೆ ಅವರ ಮನೆಯಲ್ಲಿದ್ದಂತ ಸಂಪನ್ನ ಕ್ಲೀನ್ ಮಾಡ್ಲಿಕ್ಕೆ ಮುನಿಸ್ವಾಮಪ್ಪ ಅವರು ಪ್ಲಂಬರ್ ಅನ್ನ ಕರೆಸಿರ್ತಾರೆ. ಪ್ರಮುಖವಾಗಿ ಮುನಿಸ್ವಾಮಪ್ಪ ಅವರು ಮೊದಲಿಗೆ ಸಂಪೆ ಇಳಿದು ಸಂಪನ್ನ ಕ್ಲೀನ್ ಮಾಡ್ಲಿಕ್ಕೆ ರಾಸಾಯನಿಕವನ್ನ ಬಳಸಿರ್ತಾರೆ. ಆ ರಾಸಾಯನಿಕ ಬಳಸಿದಂತ ಅದರ ಸ್ಮೆಲ್ಗೆ ಅವರು ಮೂರ್ಛೆ ಹೋಗಿ ಸಂಪನ ಒಳಗಡೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರೆ. ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋದಂತ ಪ್ಲಂಬರ್ ರುದ್ರಕುಮಾರ್ ಏನಿದ್ದಾನೆ ಆತ ಕೂಡ ಅದೇ ಸಂಪ್ನಲ್ಲಿ ಮೂರ್ಛೆಯನ್ನ ಹೋಗಿರ್ತಾನೆ. ಯಾವಾಗ ಮುನಿಸ್ವಾಮಪ್ಪ ಅವರು ಹಾಗೂ ರುದ್ರಕುಮಾರ್ ಇಬ್ರು ಕೂಡ ಅದೇ ಸಂಪ್ನಲ್ಲಿ ಮೂರ್ಛೆಯನ್ನ ಹೋಗಿರ್ತಾರೆ. ಇವರನ್ನ ರಕ್ಷಣೆ ಮಾಡ್ಲಿಕ್ಕೆ 24 ವರ್ಷದ ಯುವಕ ವಿಶ್ವನಾಥ್ ಏನಿದ್ದಾನೆ ಆತ ಕೂಡ ಧಾವಿಸುವಂತದ್ದು, ಕಡೆಗೆ ಆತ ಕೂಡ ಅಲ್ಲೇ ಮೂರ್ಛೆ ಹೋಗುವಂತದ್ದು. ಘಟನೆಯಿಂದ ಮನೆಯ ಅಕ್ಕಪಕ್ಕ ಇದ್ದಂತವ್ರು ಎಲ್ಲರೂ ಕೂಡ ಗಾಬರಿಗೊಳಗಾಗ್ತಾರೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಸಂಪನ್ನ ಕ್ಲೀನ್ ಮಾಡ್ಲಿಕ್ಕೆ ಇಳಿದಂತ ಇಬ್ಬರು ಕೂಡ ಮೂರ್ಛೆಯನ್ನ ಹೋಗಿದ್ದಾರೆ. ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋದಂತ ಯುವಕ ಕೂಡ ಅನ್ಕಾನ್ಶಿಯಸ್ ಆಗಿದ್ದಾನೆ ಅಂತ ಹೇಳಿ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಘಟನಾ ಸ್ಥಳಕ್ಕೆ ಬಂದಂತ ವೈಟ್ಫೀಲ್ಡ್ ಪೊಲೀಸರು 3 ಕೂಡ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಬೆಂಗಳೂರಿನ ವೈಟ್ಫೀಲ್ಡ್ ನ ಬಳಿ ಇರುವಂತ ವೈದೇಹಿ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ 3 ಜನರನ್ನು ಕೂಡ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆನೆ 3 ಕೂಡ ಉಸಿರುಗಟ್ಟಿ ಸಾವನ್ನಪ್ಪಿರುವಂತದ್ದು ವೈದ್ಯರು ಖಚಿತಪಡಿಸಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ವೈಟ್ಫೀಲ್ಡ್ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಅಲ್ಲಿ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸಂಪನ್ನ ಕ್ಲೀನ್ ಮಾಡ್ಬೇಕಾದ್ರೆ ಮೊದಲಿಗೆ 64 ವರ್ಷದ ಮುನಿಸ್ವಾಮಪ್ಪನವರು ಸಂಪ್ಗೆ ಇಳ್ದಿದ್ ಯಾಕೆ, ಜೊತೆಗೆ ಪ್ಲಂಬರ್ ರುದ್ರಕುಮಾರ್ ಏನಿದ್ದಾನೆ ಆತ ಸಂಪನ್ನ ಕ್ಲೀನ್ ಮಾಡುವಂತ ಸಂದರ್ಭದಲ್ಲಿ ಮುನಿಸ್ವಾಮಪ್ಪ ಅವ್ರಿಗೆ ಯಾವ ರಾಸಾಯನಿಕವನ್ನ ಕೊಟ್ಟಿದ್ದ, ಪ್ಲಂಬರ್ ಯಾಕೆ ಮೊದಲಿಗೆ ಸಂಪ್ಗೆ ಇಳಿಲ್ಲ, ಅದ್ರ ಬದಲಾಗಿ 64 ವರ್ಷದ ಮುನಿಸ್ವಾಮಪ್ಪ ಯಾಕೆ ಸಂಪ್ನ ಒಳಗಡೆ ಇಳಿದ್ರು, ಜೊತೆಗೆ ಸಂಪ್ನ ಒಳಗಡೆ ಇಳ್ದಂತವ್ರು ಸಂಪ್ನ ಒಳಗಡೆ ಇದ್ದಂತ ಗೋಡೆಗಳಿಗೆ ರಾಸಾಯನಿಕವನ್ನ ಸಿಂಪಡಿಸುವಂತ ಕೆಲಸವನ್ನ ಮುನಿಸ್ವಾಮಪ್ಪ ಅವ್ರು ಮಾಡ್ತಾರೆ. ಆಗ ಮುನಿಸ್ವಾಮಪ್ಪ ಅವರು ಅನ್ಕಾನ್ಶಿಯಸ್ ಆಗುವಂತದ್ದು. ಮುನಿಸ್ವಾಮಪ್ಪ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಪ್ಲಂಬರ್ ರುದ್ರಕುಮಾರ್ ಆತನಿಗೆ 40 ವರ್ಷ, ಆತ ಸಂಪ್ ಇಳ್ದಂತ ಸಂದರ್ಭದಲ್ಲಿ ಆತ ಕೂಡ ಅನ್ಕಾನ್ಶಿಯಸ್ ಆಗುವಂತದ್ದು. ಜೊತೆಗೆ ಸಂಪನ್ನ ಕ್ಲೀನ್ ಮಾಡ್ಲಿಕ್ಕೆ ಇಳ್ದಂತವ್ರು 5 ನಿಮಿಷ 10 ನಿಮಿಷ ಆದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ಮಾಡ್ತಿರೋದಿಲ್ಲ. ಜೊತೆಗೆ ಆ ಮೇಲ್ಗಡೆ ಸಂಪನ್ನ ಮೇಲ್ಗಡೆ ಇದ್ದಂತವ್ರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡೋದಿಲ್ಲ. ಆಗ ಅಲ್ಲೇ ಸ್ಥಳದಲ್ಲಿದ್ದಂತ ವಿಶ್ವನಾಥ್ ಏನಿದ್ದಾನೆ ಆತ ಕೂಡ ಅನುಮಾನವನ್ನ ಒಂದು ಆತ ಕೂಡ ಬಗ್ಗೆ ಸಂಪೆ ಇಣಿಕೆ ನೋಡಿರುವಂತದ್ದು. ಆಗ ಸಂಪ್ನ ಒಳಗಡೆ ಇಬ್ರು ಕೂಡ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರೆ. ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಏಕಾಗಿ ಸಂಪೆ ಇಳ್ದಂತ ವಿಶ್ವನಾಥ್ ಕೂಡ ಅನ್ಕಾನ್ಶಿಯಸ್ ಆಗಿ ಸದ್ಯ ಆತ ಕೂಡ ಮೃತಪಟ್ಟಿರುವಂತದ್ದು. ಸದ್ಯ ಘಟನೆಯಲ್ಲಿ 64 ವರ್ಷದ ಮುನಿಸ್ವಾಮಪ್ಪ, 40 ವರ್ಷದ ರುದ್ರಕುಮಾರ್ ಹಾಗೂ 24 ವರ್ಷದ ವಿಶ್ವನಾಥ್ 3 ಕೂಡ ಉಸಿರುಗಟ್ಟಿ ಸಾವನ್ನಪ್ಪಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ FSL ತಂಡ ಸೋಕೋತ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಸೋಕೋ ತಂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಈ 3 ಸಾವಿಗೆ ಕಾರಣವಾದಂತ ರಾಸಾಯನಿಕ ಯಾವುದು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಂತ ಸ್ಪಷ್ಟತೆ ಇಲ್ಲ. ಈಗಷ್ಟೇ FSL ಹಾಗೂ ಸೋಕೋತ್ ಟೀಮ್ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪೊಲೀಸರ ಮುಂದಿನ ತನಿಖೆಯಿಂದಷ್ಟೇ ಮಾಹಿತಿ ಹೊರಬರಬೇಕಾಗುತ್ತೆ. ವಿದೇಶಿ ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.